ಕರ್ಮಯೋಗಿಯ ಕೆಲಸ ಗೊತ್ತಾಗ್ತಾ ಇದ್ದಂತೆಯೇ ಆ ಸಮುದಾಯದ ಜನ ಮತ್ತು ಅವರ ಭಕ್ತಾದಿಗಳು ಅಕ್ಷರಶಃ ಶಾಕ್ ಆಗಿ ಹೋಗಿದ್ದಾರೆ. ಕೂಡಲೇ ಆ ಸಂತ್ರಸ್ತ ಯುವತಿ ಮಹಿಳೆ ವಿಡಿಯೋಗೆ ಪರಿಹಾರಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಕರ್ಮಯೋಗಿಯ ಕೆಲಸ ಗೊತ್ತಾಗ್ತಾ ಇದ್ದಂತೆ ಆ ಸಮುದಾಯದ ಜನ ಶಾಕ್ ಆಗಿದ್ದಾರೆ. ಇನ್ನೇನ್ ಮಾಡೋದಕ್ಕೆ ಸಾಧ್ಯ? ಅಯ್ಯೋ, ಅವರೇ ನಮ್ಮ ದೇವರು ಅಂತ ಅನ್ಕೊಂಡವರು, ನಮ್ಮ ಸ್ವಾಮೀಜಿ ನಮ್ಮ ಗುರುಗಳು ಇಂಥ ಕಚಡ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದಾಗ ಆ ಇಡೀ ಸಮುದಾಯ ಬೆಚ್ಚಿ ಬಿದ್ದಿದೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ. ನಾವು ಇಂಥವ್ರನ್ನ ದೇವರು ಅಂತ ಕರಿತಾ ಇದ್ವಾ, ಇಂಥವ್ರ ಕಾಲಿಗೆ ಹೋಗಿ ಬೀಳ್ತಾ ಇದ್ವಾ ಅಂತ ಹೇಳಿ. ಅದಾದ ನಂತರ ಆ ಸಂತ್ರಸ್ತ ಯುವತಿ, ಆ ಸಂತ್ರಸ್ತ ಮಹಿಳೆ ವಿಡಿಯೋಗೆ ಪರಿಹಾರಕ್ಕೆ ಪಟ್ಟು ಹಿಡಿದು ಕೂತಿದ್ರು. ಎಲ್ಲರನ್ನೂ ಕರೆಸಿ ಪರಿಹಾರ ಹುಡುಕುವಂತೆ ಸ್ವಾಮೀಜಿಗೆ ಒತ್ತಡ ತಂದಿದ್ರಂತೆ ಜನ. ಕಳೆದ ವಾರ ಬೆಂಗಳೂರಿನಿಂದ 2 ವಾಹನಗಳಲ್ಲಿ ಜನ ವಿಜಯಪುರಕ್ಕೆ ಬಂದಿದ್ರಂತೆ. ಗುಮ್ಮಟ ನಗರಿಯಲ್ಲಿ ನಡೆದಿದೆ ಎನ್ನಲಾದ ಸಂಧಾನ ಸಭೆಯಲ್ಲಿ ಶ್ರೀಗಳು ಧಮಕಿ ಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಸಂಧಾನ ಸಭೆ ಮಾಡುವಂತ ಸಂದರ್ಭದಲ್ಲಿ ಇದೇ ಶ್ರೀ ಧಮಕಿ ಹಾಕಿದಾರಂತೆ. ನೊಂದವರ ಕುಟುಂಬದವರ ಜೊತೆ ಸರಿಯಾಗಿ ಮಾತನಾಡದೆ ಶ್ರೀಗಳು ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿದ್ದ ಜನ ತಪ್ಪು ಮಾಡಿದ್ದ ಶ್ರೀಗಳಿಗೆ ಪಂಚ್ ಕೊಟ್ಟಿದ್ದಾರೆ. ಜನರಿಗೆ ಕಾಲ್ ಮುಗಿಯೋದು ಗೊತ್ತು, ಕಾಲ್ ಮುರಿಯೋದು ಗೊತ್ತು. ಸೊ ಅದೇ ರೀತಿಯಾಗಿ ಈ ಕೆಟ್ಟ ಕೆಲಸ ಗೊತ್ತಾದ ನಂತರ ಸರಿಯಾಗಿನೇ ಏಟ್ ಕೊಟ್ಟಿದ್ದಾರೆ ಆ ಶ್ರೀಗೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೊಂದ ಕುಟುಂಬದವರ ಏಟಿಗೆ ಆ ಸ್ವಾಮೀಜಿಯ ಮುಖದ ಶೇಪೆ ಚೇಂಜ್ ಆಗಿದೆಯಂತೆ. ಎಂತೆಂಥವ್ರು ಇರ್ತಾರೆ ನೋಡಿ ನಮ್ಮ ಸುತ್ತಮುತ್ತ, ಶ್ರೀಗಳ ವೇಷದಲ್ಲಿ ಕಾವಿ ತೊಟ್ಟು ಮಠಾಧೀಶನಾಗಿ. ಅಪ್ಪ ಎಲ್ಲರೂ ಅಲ್ಲ, ಕೆಲ ಹುಳುಗಳಿರ್ತವೆ. ಊರು ಅಂದ ತಕ್ಷಣ ದೇವಸ್ಥಾನನೂ ಇರುತ್ತೆ, ಹಂಗೆ ಸ್ಮಶಾನನೂ ಇರುತ್ತೆ. ಹಂಗೆ ಎಲ್ಲ ಕಡೆನೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮುಖವಾಡ ಧರಿಸ್ಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ನಾನೇ ದೇವರು, ನಾ ಹೇಳ್ದಂಗೆ ಇಡೀ ಸಮುದಾಯ ಕೇಳಬೇಕು, ನಾನು ಹೇಳಿದ್ದೇ ಮಾಡಬೇಕು, ಇದೆಲ್ಲ ರೂಲ್ಸ್ ಮಾಡ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಜನ. ಸೊ ಅಂಥವರಲ್ಲಿ ಈ ಮಠಾಧೀಶ ಒಬ್ಬ. ಬರುವ ಭಕ್ತರನ್ನ ಅದು ಯಾವ್ಯಾವ ರೀತಿಯಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ನೋ ಏನು. ಪಾಪ ಎಷ್ಟೋ ಜನ ಸ್ತ್ರೀಯರು, ಹೆಣ್ಣು ಮಕ್ಕಳು ಹೋಗಿ ದೇವರು ದೇವರು ಅಪ್ಪಾಜಿ ಅಂತ ಕರಿತಾ ಇದ್ದಂತ ಈ ಒಬ್ಬ ಸ್ವಾಮಿ ಈ ರೀತಿಯಾಗಿ ಮಾಡಿದಾನೆ. ಸೊ ಈ ವಿಚಾರ ಜನರಿಗೆ ಗೊತ್ತಾಗ್ತಾ ಇದ್ದಂತೆ ಸಮುದಾಯದ ಜನ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ನಮ್ಮ ದೇವರು, ನಮ್ಮ ಗುರುಗಳು, ನಮ್ಮ ಮಠಾಧೀಶರು ಹಿಂಗ ಮಾಡೋದಕ್ಕೆ ಸಾಧ್ಯನಾ? ಅದಾದ ನಂತರ ವಿಡಿಯೋ ನೋಡಿದ್ದಾರೆ. ಬೇರೆ ಬೇರೆ ಹೆಣ್ಮಕ್ಕಳುಗಳ ಜೊತೆಗೆ ಇರುವಂತ ವಿಡಿಯೋಗಳು, ಫಾರಿನ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೊಬ್ಬ ಮಹಿಳೆಯ ಜೊತೆಗೆ ಇರುವಂತ ವಿಡಿಯೋ. ಸೊ ಹೀಗೆ ಎಲ್ಲವನ್ನು ನೋಡಿದ ತಕ್ಷಣ ಗೊತ್ತಾಗಿದೆ ಜನರಿಗೆ ಈತ ಮಾಮೂಲಿ ಮನುಷ್ಯ ಅಲ್ಲ ಅಂತ ಹೇಳಿ. ನಾವು ಅನ್ಕೊಂಡಂಗೆ ಒಳ್ಳೆ ಸ್ವಾಮೀಜಿ ಅಲ್ಲ ಅನ್ನೋದು ಗೊತ್ತಾಗಿದೆ. ಹಂಗಾಗಿನೇ ಈ ಸಂತ್ರಸ್ತ ಯುವತಿ ಮತ್ತು ಸಂತ್ರಸ್ತ ಮಹಿಳೆ
ಅವ್ರ ಕುಟುಂಬದವರು ಎಲ್ಲ ಪರಿಹಾರಕ್ಕಾಗಿ ಬಂದಿದ್ರಂತೆ, ಒಂದು ಸಂಧಾನ ಸಭೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ನೋಡಿದ್ರೆ ಆವಾಜ್ ಹಾಕಿದಾರಂತೆ ಈ ಸ್ವಾಮಿ. ಹಂಗಾಗಿ ಜನ ಹಿಂದೂ ಮುಂದೆ ನೋಡದೆ ಸರಿಯಾಗಿನೇ ಕೊಟ್ಟಿದಾರಂತೆ ಕಜ್ಜಾಯನ. ಸೊ ಈಗ ಶೇಫೇ ಚೇಂಜ್ ಆಗಿದೆಯಂತೆ.